ಈಗ ಗ್ಯಾರಂಟಿ ಯೋಜನೆಗಳಿಗೆ SC/ST ಇದರದ್ದು ಹಣ ಬಳಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಹೊರ ಬಂದಿರಲಿಲ್ಲ. ಒಂದು, ಈ ಸರ್ಕಾರಕ್ಕೆ ದೀನ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಲ್ಲಿ ಅನುದಾನ ಕೊಟ್ಟಿದ್ದನ್ನ ಸಿದ್ದರಾಮಯ್ಯನವ್ರು ಬೆನ್ನು ಚಪ್ಪರಿಸ್ಕೊಳ್ತಾರೆ. ನಮಗೆ ವಿಶೇಷವಾದಂತ ಅನುದಾನ ಇರ್ತಕ್ಕಂಥದ್ದು ದೀನ ದಲಿತರು, ಅದರಲ್ಲಿಯೂ ಅಸ್ಪೃಶ್ಯ ಜನಾಂಗದವರು ಏನ್ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಾವಿರಾರು ವರ್ಷಗಳಿಂದ ತುಡಿತಕ್ಕೊಳಗಾಗಿದ್ದಾರೋ ಅವ್ರನ್ನ ಮೇಲೆ ಎತ್ತೋದಕ್ಕಾಗಿ ವಿಶೇಷವಾದಂತ ಅನುದಾನವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡು ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಅಧಿಕಾರಕ್ಕೆ ಪಡೆಯುವುದಕ್ಕಾಗಿ ಅಲ್ಲ. ಅನುದಾನ ಇರ್ತಕ್ಕಂಥದ್ದು ವಿಶೇಷತೆ ಸಾಮಾನ್ಯ ಯೋಜನೆಗಳ ಜೊತೆಯಲ್ಲಿ ವಿಶೇಷ ಯೋಜನೆಗಳನ್ನ SC/ST ಜನಾಂಗದ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡ್ಲಿಕ್ಕೆ ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಉದ್ಯೋಗದಲ್ಲಿ ಮುಂದೆ ಬರಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು, ಅವ್ರ ಕಾಲ ಮೇಲೆ ನಿಂತು ಅವ್ರು ಬದುಕುವಾಗ ಆಗಬೇಕು, ಇತರರೊಂದಿಗೆ ಗೌರವದಿಂದ ಬದುಕಬೇಕನ್ನೋ ಉದ್ದೇಶದಿಂದ ತಂದಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಆಡಳಿತ ಎಲ್ಲೆಲ್ಲಿದೆ ಅದೇ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಾರೆ. ಸರ್ಕಾರದ ಖಜಾನೆಯಲ್ಲಿ ಹಣ ವಿಶೇಷ ಯೋಜನೆಗಳಿಗಿದ್ದಂತದನ್ನ ಕದ್ದು ಬಡವರ ಮನಸ್ಸನ್ನ ಕದ್ದು ವೋಟ್ ಬ್ಯಾಂಕ್ ಮಾಡ್ಕೊಂಡಂತ ಸಿದ್ದರಾಮಯ್ಯನವ್ರಿಗೆ ಯಾವ ನೈತಿಕತೆ ಇಲ್ಲ ಅಹಿಂದ ನಾಯಕತೆ ಹೇಳ್ಕೊಳ್ಳಿ. ಸರ್, ಈಗ ಪ್ರಸ್ತುತ ಇನ್ನೊಂದು ಒಳ ಮೀಸಲಾತಿ ಚರ್ಚೆ ಆಗ್ತಾ ಇದೆ. ಅದು ನೀವು ನೋಡಿದ್ರೆ August 1ನೇ ತಾರೀಕಿನ ಕರೆ ಕೊಡ್ತಾ ಇದ್ರಿ, ಬಂದ್ ಮಾಡ್ತೇವೆ ಅಂತ. ಸೊ ಈಗ ಇವ್ರು ಈವನ್ ಬನ್ನಿಯಪ್ಪನವ್ರು ಕೂಡ ಹೇಳಿದ್ರು, ಎಲ್ಲ ಆಗೋಗಿದೆ, ಈ ಸಂದರ್ಭದಲ್ಲಿ ಬಂದ್ ಮಾಡೋದ್ರಿಂದ ಅವ್ರಿಗೆ ಶ್ರೇಯಸ್ ಬರೋದಿಲ್ಲ. ಮುನಿಯಪ್ಪನವರು ಕಾಂಗ್ರೆಸ್ನಲ್ಲಿ ಧ್ವನಿ ಇಲ್ಲದಂತ ಸೀನಿಯರ್ ಮನುಷ್ಯ. ಕಾಂಗ್ರೆಸ್ನಲ್ಲಿ ಅವ್ರಿಗೆ ಯಾವ ದಾಸಯ್ಯ ಅಂತ ಕೇಳುವವರು ಇಲ್ಲ. ಸುಮ್ಮನೆ ನಾನು ಇದ್ದೀನಂತ ತೋರಿಸ್ಕೊಳ್ಳೋ ಸಲುವಾಗಿ ಅವರು ಸಮಾಜವನ್ನ ತಪ್ಪು ದಾರಿಗೆಳಿತಾ ಇದ್ದಾರೆ, ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಬಹಳ ಸಿಂಪಲ್ ಆಗಿ ಕೇಳ್ತೇನೆ. 2013 ಚುನಾವಣೆ ಒಳಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ DK ಶಿವಕುಮಾರ್ ಅವರು, ಇದೇ ಸಿದ್ದರಾಮಯ್ಯನವರು, ಇನ್ನುಳಿದಂತ ನಾಯಕರು ಕಾಂಗ್ರೆಸ್ನವರು, ಮುನಿಯಪ್ಪನವರು ಸೇರಿ ಏನ್ ಹೇಳಿದ್ರಿ? ಸದಾಶಿವ ಆಯೋಗ ಜಾರಿಗೆ ತಂದಿಲ್ಲ. ಬಿಜೆಪಿ ಅವರು 2008ರಿಂದ 2013 ನಿಮಗೆ ಮೋಸ ಮಾಡಿದ್ದಾರೆ, ನಾವು ಮಾಡ್ತೀವಿ, ನಮಗ್ ಮತ ಕೊಡಿ ಅಂದ್ರಿ. ನಿಮ್ಮನ್ನ ನಂಬಿ ಜನ ಮತ ಹಾಕಿದ್ರು. 2018 ಅಧಿಕಾರ ಮಾಡಿದ್ರಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇದ್ರಿ. 2018 ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವರು ಇದೇ ಜಾಗದಲ್ಲಿ ನಿಂತು ದೆಹಲಿಯಲ್ಲಿ ನಿಂತು ಹೇಳಿದ್ದೇನು? ಸೋನಿಯಾ ಗಾಂಧಿ ಅವ್ರಿಗೆ ವರದಿ ಕೊಟ್ಟದ್ದೇನು? ದಲಿತರು, ಅದರಲ್ಲೂ ವಿಶೇಷವಾಗಿ ಎಡಗೈನವರು, ಲೆಫ್ಟ್ನವರು, ಅಸ್ಪೃಶ್ಯರು ನನಗೆ ವೋಟ್ ಹಾಕ್ಲಿಲ್ಲ, ಆ ಕಾರಣಕ್ಕಾಗಿ ನನ್ನ ಸರ್ಕಾರ ಸೋತು ಅಂತ ಹೇಳಿದಿರಿ. ಅದನ್ನೇ ಇಟ್ಟುಕೊಂಡು 2023 ಚುನಾವಣೆವರೆಗೂ ನೀವು ಏನ್ ಹೇಳ್ಕೊಂಡ್ ಬಂದ್ರಿ? ಒಳ ಮೀಸಲಾತಿ ಮಾಡ್ಲಿಲ್ಲ, ಬಿಜೆಪಿ ಅವರು ಅನ್ಯಾಯ ಮಾಡಿದಾರೆ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕಿಸಿ ಅದರ ಪರವಾಗಿ ವಾದ ಮಾಡಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ, ದಲಿತರಲ್ಲೇ ಹಿಂದುಳಿದಂತವ್ರಿಗೆ ಮೇಲೆ ಎತ್ತಕ್ಕಂತ ಅವಶ್ಯಕತೆ ಇವತ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಮಾಡಿಸ್ಕೊಡ್ತಾರೆ. ಆದೇಶ ಬಂದು 1 ವರ್ಷ ಆದ್ರೂ ನೀವು ಜಾರಿ ಮಾಡ್ಲಿಲ್ಲ, ಕುಂಟ ನೆಪ ಹೇಳ್ಕೊಂಡು ಮತ್ತೊಂದು ಕಮಿಷನ್ ನೇಮಿಸಿದ್ರಿ. ಇದು ಅಲ್ಲದೇನೆ ನಿಮ್ಮ ಪ್ರಣಾಳಿಕೆ 2023 ಹೇಳಿದ್ದೇನು? ನಮಗೆ ಅಧಿಕಾರ ಕೊಡಿ, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲೇನೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. 2 ವರ್ಷ ಆಯ್ತು, ಯಾಕೆ ಮಾಡ್ಲಿಲ್ಲ? ಅದಕ್ಕಾಗಿ ಇವತ್ತು ಅಸ್ಪೃಶ್ಯರು, ಅದರಲ್ಲೂ ದಲಿತರು ಇವತ್ತು ರೋಷ ಹೋಗಿದಾರ. ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂತೇಳಿ 1ನೇ ತಾರೀಕಿಗೆ ಸಾಂಕೇತಿಕವಾಗಿ
30 ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡ್ತೇವೆ, ಮನವಿಗಳನ್ನ ಕೊಡ್ತೇವೆ. ಮಾಡದೆ ಹೋದ್ರೆ 11ನೇ ತಾರೀಕಿಗೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದ. ಅದರೊಳಗಾಗಿ ನೀವು ಆದೇಶ ನಮಗ್ ಕೊಡದೆ ಹೋದ್ರೆ, ಜಾರಿ ಮಾಡದೆ ಹೋದ್ರೆ 16ರಿಂದ ಈ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿ ಮಾಡ್ತೇವೆ. ಈ ಮಂತ್ರಿಗಳನ್ನ ರಸ್ತೆ ಮೇಲೆ ಓಡಾಡ್ಲಿಕ್ಕೆ ಬಿಡುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.